ಮಂಗಳೂರು ಹೋದಾಗ ಇಲ್ಲಿ ಮರಗಸ್ ಎಲ್ಲ ಮುಗಿಸಿದ್ದೀವಿ ನಾವು. ಸೆಕೆಂಡರಿ ನ್ಯೂಟ್ರಿಯೆಂಟ್ ಹಾಕ್ಬಿಟ್ಟು ನಾವು ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ. ಇಲ್ಲಿ ನೋಡಿ ಇದೆಲ್ಲ ಹೊಸ ಚಿಗುರು ನೋಡಿದ್ದು, ಇದು ನೋಡಿ ಹೊಸ ಚಿಗುರು ಇದು. ಬನ್ನೀಗ ಫಸ್ಟ್ ರೌಂಡು ಇಲ್ಲಿ ನೋಡಿ 19 ಹಾಲು ಇದು ನೋಡಿ ಇದು ಒಳಗೆ ಕೊಳ್ತಾ ಇರೋದು ನೋಡಿ. ಈ ಸತಿ ಪ್ಲಾಂಟರ್ಸ್ ಮಾತ್ರ ವೆರಿ ಲಕ್ಕಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ರೆಗ್ಯುಲರ್ ಆಗಿ ಮಳೆ ಸಿಕ್ಕಿದೆ ಎಲ್ಲರಿಗೂ. ನಮ್ಮದಲ್ಲಿ ಚೀಲ ಲೆಕ್ಕ ಇರುತ್ತೆ, ಪಟ್ಟೆಯಲ್ಲಿ ಜಾಸ್ತಿ ಹೋಗ್ತಿದೆ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಟೆಸ್ಟಿಂಗಿಗೆ ಎಷ್ಟು ಹೋಗುತ್ತೆ ಅಂತ. ಈಗ ನೋಡಿ ಗೊಬ್ಬರ ಹಾಕಿ ನೋಡಿ, ಇದು ಬಂದುಬಿಟ್ಟು ನಿಮಗೆ 250 ಗ್ರಾಮ್ ಆಗ್ತಾಯಿದೆ. ಈಗ ಅದಕ್ಕೆ ನಾನು ಕಾಪರ್ ಸಲ್ಫೇಟ್ ಎಲ್ಲ ತಂದಿಸ್ಬಿಟ್ಟಿದ್ದೀನಿ ನಮಗೆ. ಈಗ ಇಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಇಲ್ಲಿ ತರಿಸಿದ್ದೀವಿ. ಬಂತು ನಮಗೆ BCI ಬಂದಿದೆ. ಸ್ಟಾರ್ಟಿಂಗಲ್ಲೇ ನಾವು ತೊಗೊಂಡ್ರೆ ಸ್ವಲ್ಪ ಮಾರ್ಕೆಟಲ್ಲಿ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಸೀಸನ್ ಹೋಗ್ತಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ನೂ ಆಗುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ತರಿಸಿದ್ದೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ವ್ಲಾಗ್. ಬನ್ನಿ, ಒಂದು ಆಲ್ಮೋಸ್ಟ್ 10-15 ಡೇಸ್ ಬ್ರೇಕ್ ತೊಗೊಂಡಾದ್ಮೇಲೆ ತೋಟಕ್ಕೆ ಬಂದಿದ್ದೆ. ಈಗ ಮಂಗಳೂರಲ್ಲಿದ್ದೆ ನಾನು. ಮಂಗಳೂರು ಹೋದಾಗ ಇಲ್ಲಿ ಮರಗಸ್ ಎಲ್ಲ ಮುಗಿಸಿದ್ದೀವಿ ನಾವು, ಪೆನ್ಸಿಲ್ ಕಸಿ ಮಾಡಿಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಈ ವರ್ಷ ಹೆವಿ ಹ್ಯೂಮಿಡ್ ಇತ್ತು ಅಂದ್ಕೊಂಡ್ವಿ. ಬ್ಯಾಕ್ ಟು ಬ್ಯಾಕ್ ಮಳೆ ಬಂದಿರೋದ್ರಿಂದ ಒಳ್ಳೆ ಆಪರ್ಚುನಿಟಿ ಮರಗಸಿ ಮಾಡಿಸ್ಬಿಡ್ಬೇಕು ಫುಲ್ ಕ್ಲೀನಾಗಿ. ವರ್ಷನೂ ನಾವು ಮರಗಸಿ ಮಾಡಿಸ್ತಾನೆ ಇರ್ತೀವಿ. ನಮ್ಗೆ ದೊಡ್ಡ ಕೊಂಬೆ ಏನು ಸಿಕ್ಕಲ್ಲ, ಜಾಸ್ತಿ ಬೇರೆ ಅಡಿಜೋಲು ಮತ್ತು ಪುಡಿ ರೇಖೆಗಳು ಮಾತ್ರ ಸಿಕ್ಕೋದು. ಮತ್ತು ಈಗ ನೋಡಿ ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ ಹಾಕ್ಬಿಟ್ಟು ನಾವು ಆಲ್ಮೋಸ್ಟ್ ಒಂದು 15 ಡೇಸ್ ಆಗಿದೆ. ಇಲ್ಲಿ ನೋಡಿ ಇದೆಲ್ಲ ಹೊಸ ಚಿಗುರು ನೋಡಿದ್ದು, ಇದು ನೋಡಿ ಹೊಸ ಚಿಗುರು ಇದು ನೋಡಿ, ಇದೆಲ್ಲ ಹೊಸ ಚಿಗುರು. ಮತ್ತು ಇಲ್ಲಿ ನೋಡಿ ರೀಸೆಂಟಾಗಿ ನಾವು ದೊಡ್ಡ ಕಸಿ ಮಾಡಿಸಿದ್ದು, ಅದರಲ್ಲಿ ನೋಡಿ ಕಂಪು ಚಿಗುರು ನೋಡಿ ಹೆಂಗೆ ಬಂದಿದೆ. ಈಗ ಇನ್ನೊಂದು 5 ದಿನದಲ್ಲಿ ನಾವು 19 ಹಾಲು ಗೊಬ್ಬರ ಹಾಕ್ತೀವಿ ನಾವೀಗ. ಅಟ್ಲೀಸ್ಟ್ ಒಂದು 20 ಡೇಸ್ ಗ್ಯಾಪ್ ಕೊಡೋಣ ಅಂತ. ಒಂದು ಗೊಬ್ಬರದಿಂದ, ಅದು ಸೆಕೆಂಡರಿ ನ್ಯೂಟ್ರಿಯೆಂಟಿಂದ ಪ್ರೈಮರಿ ನ್ಯೂಟ್ರಿಯೆಂಟ್ ಒಂದು ತಿಂಗಳು, ಒಂದು 20 ಡೇಸ್ ಗ್ಯಾಪ್ ಬೇಕು. ಅದು ಕೊಟ್ಟಾದ್ಮೇಲೆ ಗೊಬ್ಬರ ಹಾಕ್ತೀವಿ ನಾವು. ಇದಕ್ಕೆ ಏನೂ ಕೊಟ್ಟಿಲ್ಲ, ಮೆಣಸು ಬಳ್ಳಿ ಏನೂ ಕೊಟ್ಟಿಲ್ಲ. ಈಗ 19 ಹಾಲಿಂದ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಒಂದು 25 ಡೇಸ್ ಆದಮೇಲೆ ಇದು ಹಾಕ್ತೀನಿ, ಯಾವುದು ಕ್ಯಾಲ್ಸಿಯಂ ನೈಟ್ರೇಟ್ ಹಾಕ್ತೀವಿ ಇದಕ್ಕೆ. ಇಲ್ಲಿ ನೋಡಿ ಮತ್ತು ನಮ್ಮ ಜೊತೆ ವೀಕ್ಷಣೆ ಇದ್ದಾಳೆ. ಹಾಯ್ ವೀಕ್ಷ. ಇವರಿಗೆಲ್ಲ ರಜೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಏನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ. ಫಸ್ಟ್ ಸ್ಟಾರ್ಟಿಂಗ್ ನಾವು ಸುಣ್ಣ ಹಾಕಿದ್ಮೇಲೆ ನಾವು ನೀರು ಹೊಡೆದ್ವಿ, ಬ್ಲೋಸಮ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ನಾವು ಕ್ಯಾಲ್ಸಿಯಂ ನೈಟ್ರೇಟ್ ಹಾಕ್ಬಿಟ್ಟು ಸ್ಪ್ರಿಂಕ್ಲರ್ ಮಾಡಿದ್ವಿ ಅರ್ಧ ಗಂಟೆ. ಆಮೇಲೆ 2 ದಿನ ಬಿಟ್ಟು 180 ಸಿಕ್ತು ಮಳೆ. ಅದಾದಮೇಲೆ ಮರಗಸಿ ಮಾಡ್ತಾಯಿದ್ವಿ, ಮರಗಸಿನೂ ಆಯಿತು. ಆಮೇಲೆ ಕಸಿನೂ ಆಗಿದೆ. ಕಸಿನೂ ಆಗ್ಬಿಟ್ಟು ಈಗ ಚಿಗುರೂ ಬರ್ತಾ ಇದೆ ವಾಪಸ್. ಈಗ ಕಮ್ಮಿ ಚಿಗುರಲ್ಲ ನಿಮಗೆ. ಮತ್ತು ಇದು ನೋಡಿ ಸಿಲ್ವರ್ ಸೊಪ್ಪು ಇದೆಯಲ್ಲ, ಅದು ಕರ್ಗೋಕ್ಕೆ ನಿಮ್ಗೊಂದು 2 ವರ್ಷ ಬೇಕು, ಕರ್ಗೋದೇ ಇಲ್ಲ ಇದು. ನಿಜವಾಗ್ಲೂ ಮೆಣಸು ಬೆಳೆಯೋಕ್ಕೆ ಯೂಸ್ ಆಗುತ್ತೆ ಬಿಟ್ಟರೆ ಇನ್ನೇನಕ್ಕೆ ಯೂಸ್ ಇಲ್ಲ. ನೀವು ಟಿಂಬರ್ ಕೊಡ್ಬೇಕಾದ್ರೆ ಅಷ್ಟು ವರ್ಷ ಏನು ಮರಗಸಿ ಮಾಡಿಸಿರ್ತೀರ ಆ ದುಡ್ಡು ಮಾತ್ರ ನಿಮ್ಗೆ ಸಿಕ್ಕುತ್ತೆ ಅಷ್ಟೇ. ಮತ್ತು ಅದು ಬಿಟ್ಟರೆ ಇದೇ ಪ್ರಯೋಜನ ಇಲ್ಲ. ನೋಡಿ ಟ್ರಿಪ್ಪಲ್ಲೆಲ್ಲ ತಿಕ್ಕೋಬೇಕೀಗ. ಈಗ ಏನಾಗಿದೆ ಅಂದರೆ ನೋಡಿ, ಅಡಿಕೆ ಎಲ್ಲ ಇಲ್ಲಿ ಮೇಲ್ಗಡೆ ಸತ್ತೋಗಿದೆಯಲ್ಲ, ಅದೆಲ್ಲ ಕುಯ್ತಾ ಇದ್ದೀವಿ ಮರನ. ಯಾಕೆಂದರೆ ಇನ್ ಕೇಸ್ ನಾವು ಗೊಬ್ಬರ ಹಾಕ್ಬೇಕಾರಾಗಲಿ, ನೆಕ್ಸ್ಟ್ ಹೋಗಿಗೆ ಹಾಕ್ಬೇಕಾದ್ರೆ ಇಲ್ಲ ಸಾಲಿಡ್ ಮಾಡೋಕ್ಕೆ. ಆದರೆ ಅದರಲ್ಲಿ ಒಂದು ಸಾಯಕ್ಕಾಗಿತ್ತು ನೋಡಿ, ಅದರಲ್ಲಿ ಉಂಬಳೆ ಎಲ್ಲ ಇತ್ತು. ಅದರಲ್ಲಿ ನೋಡಿ ಉಂಬಳೆ ಎಲ್ಲ ಇತ್ತು. ಇದು ನೋಡಿ ಅದ್ರೊಳಗೆ ಹೆಂಗಾಗಿತ್ತು ಅಂತ ಈ ಥರ ಆಗ್ಬಿಟ್ಟಿದೆ ನೋಡಿ, ಈ ಥರ ಆಗಿದೆ. ಮತ್ತು ಇಲ್ಲಿ ನೋಡಿ ಎಲ್ಲ ಕೊಳ್ತೋಗ್ಬಿಟ್ಟಿದೆ ಒಳಗೆಲ್ಲ, ಕಟ್ಟು ವಾಸನೆ ಇದೆ ಮಾತ್ರ ನೋಡಿ. ಇದು ನೋಡಿ ಇಲ್ಲೂ ಅಷ್ಟೇ. ಇದು ನೋಡು ಫಸ್ಟ್ ಈ ಥರ ಆಯಿತು. ಹೆಂಗಿತ್ತು ಅಂದರೆ ಹಿಂಗೆ ಹಿಂಗಿತ್ತು, ಈ ಥರ ಆಗಿ ಒಣಗೋಕ್ಕಾಗಿತ್ತು. ಅದನ್ನ ಬೀಳಿಸ್ಬಿಟ್ಟು ಚೆಕ್ ಮಾಡಿದ್ವಿ. ಇಲ್ಲಿ ಕಟ್ ಮಾಡಿಬಿಟ್ಟು ಅರ್ಧ ಪೀಸ್ ಮಾಡಿದಾಗ ನೋಡಿ ಈ ಥರ ಆಗಿತ್ತು ಒಂದು. ಅದನ್ನ ಮೇಲ್ಗಡೆನೂ ಪೀಸ್ ಮಾಡಿ ನೋಡಿದೆ ನೋಡಿ, ಇಲ್ಲಿ ಎಲ್ಲ ನೀರು ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಕೆಟ್ಟ ವಾಸನೆ ಕೊಳ್ತೋಗಿದೆ ಎಲ್ಲ ನೋಡಿ, ಈ ಥರ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ಸೈಂಟಿಸ್ಟಿಗೆ ಒಂದು ಇದು ಕಳಿಸ್ಬಿಟ್ಟು ಅವರೇ ಫೀಡ್ಬ್ಯಾಕ್ ಕೊಡ್ತಾರೆ ಏನು ಅಂತ. ಹಗ್ಗದಲ್ಲಿ ಕಟ್ತಾ ಇದ್ದೀವಿ, ಕಟ್ಬಿಟ್ಟು ಆಮೇಲೆ ಅದಕ್ಕೆ ಮರ ಇಳಿಸ್ಕೊಳ್ತಾ ಇದ್ದೀವಿ ನೋಡಿ ಹಗ್ಗ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಡ್ಯಾಮೇಜ್ ಆಗಿಬಿಡುತ್ತೆ. ಸೇಮ್ ಟಿಂಬರ್ ಹೆಂಗೆ ಇಳಿಸಿದ್ವಿ ಅದೇ ಥರ ಅಡಿಕೆ ಮರನ ಇಳಿಸ್ತಾ ಇದ್ದೀವಿ. ನಿಗೋಣ ಆಯಿತು, ಇವತ್ತಿನ ಕೆಲಸ ಆಯಿತು. ಟೈಮ್ ಬಂದ್ಬಿಟ್ಟು 4:30 ಆಗಿದೆ. ಇಲ್ಲಿ ನೋಡಿ ಸದೇ ಬಂದಿರೋದು ನೋಡಿ ಹಿಂಗೆ ಅಂತ. ಯಾಕೆಂದರೆ ಒಂದು ಇಲ್ಲಿ ರೋಡ್ ಸೈಡು ನೀರಂತೂ ಬ್ಯಾಕ್ ಟು ಬ್ಯಾಕ್ ಹೊಡಿತಾನೆ ಇದ್ವಿ, ಅದಕ್ಕೆ ಸದೇ ಬಂದಿದೆ ನೋಡಿ. ಬನ್ನಿ, ಸಖತ್ ದಿನ ಆದಮೇಲೆ ನಾನು ಮುಡಿಗೆ ಹೋಗ್ತಾ ಇದ್ದೀನಿ. ಈಗ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಡ್ರಿಬ್ರಿಗೇಷನ್ದು ಮೀಟರ್ ಹೊಡೆದಿದೆ ಆಗಲಿ ತೋರಿಸ್ದಂಗೆ, ಅದನ್ನ ತರಕ್ಕೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಥಿಂಗ್ಸ್ ಎಲ್ಲ ಬೇಕು. ಬನ್ನಿ ಹೋಗೋಣ. ಈಗ ಹೇಳೋಕ್ಕಲ್ಲ, ರಾತ್ರಿ ಮಳೆ ಬಂದರೂ ಬರ್ಬೋದು. ಕೂರ್ಗಲ್ಲೆಲ್ಲ ನಾಪುಕ್ಲೆಲ್ಲ ಭಾರಿ ಜೋರು ಮಳೆ ಅಂತೆ. ಅಲ್ಲಿ ನೋಡಿ ವೆದರ್, ಕ್ಲೌಡ್ಸ್ ಎಲ್ಲ ಬರ್ತಾಯಿದೆ, ನೋಡೋಣ. ಬನ್ನೀಗ ಕ್ಲೋಸಿಂಗ್ ಟೈಮಿಗೆ ಬಂದುಬಿಟ್ಟಿದೆ ರಜತ ಇರಿಗೇಷನ್ಗೆ. ಮಹೇಶ್ ಇದೊಂದು
ಇದೊಂದು ಬೇಕಿತ್ತು ಈಗ. ಇದು ಯಾರಿಗಿದು? ಡ್ರಿಪ್ಪಿಗೆ. ಹ್ಞೂ ಆಗುತ್ತಲ್ಲ ಅದು? ಸೇಮ್ ಅಂದರೆ ಒಂದು ದೊಡ್ಡದಿದೆ ಸಣ್ಣದಿದೆ ಅಷ್ಟೇ. ಸೇಮ್ ಅಲ್ಲ? ಓ ಸೂಪರ್. ಮತ್ತೇನು ಸಮಾಚಾರ? ಎಲ್ಲ ಹೇಳ್ಬೇಕು ತಮ್ಮದೇ. ಮಳೆ ಬಂದವ್ರು ಫ್ರೀ ಆಗಿದ್ದೀರಾ? ಇಲ್ಲಪ್ಪ, ಇನ್ನೂ ಪೈಪ್ಲೈನ್ ಆಗ್ತಾ ಇದೆಯಾ? ನೈಸ್. ಹೊಸದೇ ಕೊಟ್ಬಿಡೋಣ ಅಂತ. ಥ್ಯಾಂಕ್ಸ್ ಆಕಾಶ್. ಮಹೇಶ್ ಬರಲಾ? ಸಿಗೋಣ ಬೈ. ಏನಮ್ಮ ಬನ್ನಿ ಹೋಗೋಣ ಈಗ. ಫಿಟ್ಟು ಇದರದ್ದು ನಾಳೆ ಫಿಟ್ ಆಗುತ್ತಾ ಅಂತ ನೋಡ್ಬೇಕಷ್ಟೇ. ಗುಡ್ ಮಾರ್ನಿಂಗ್. ಬನ್ನಿ ಇವತ್ತು ಗೊಬ್ಬರ ಹಾಕ್ಸ್ಕೊಂಬಿಡೋಣ. ಮೊನ್ನೆ ಅಂತ 1 ಇಂಚು ಬಂದಿದೆ ಪುನಃ. ನೋಡ್ಬೋದು ಮಾಯ್ಶ್ಚರ್ ಹೆಂಗಿದೆ ಅಂತ. ಏನಂತಂದರೆ ಈಗ ಹಾಕ್ತಿರೋದ್ರಿಂದ ನಾವು ಒಂದು ಅರ್ಧ ಗಂಟೆ ಸ್ಪ್ರಿಂಕ್ಲರ್ ಸಹ ಮಾಡಿಬಿಡ್ತೀವಿ ನಾವು. ನೋಡಿ ವೀಕ್ಷ ಬೆಳಿಗ್ಗೆ ಬಂದಿದ್ದಾಳೆ ಇಲ್ಲಿ. ಲಾಸ್ಟ್ 25 ದಿವಸ ಹಿಂದೆ ನೋಡಿದ್ದೀರಿ ನೀವು, ನಾವು ಸೆಕೆಂಡರಿ ನ್ಯೂಟ್ರಿಯೆಂಟ್ ಕ್ಯಾಲ್ಸಿಯಂ ನೈಟ್ರೇಟ್ ಹಾಕಿದ್ವಿ. ಇವತ್ತು ಬಂದ್ಬಿಟ್ಟು 99 ಹಾಕ್ತಾಯಿದ್ದೀವಿ ಸಂಪೂರ್ಣ. ಏನಿಲ್ಲ, ಒಳ್ಳೆ ಕಾಫಿಗೆ ಮತ್ತು ಅಡಿಕೆಗೆ ಹಾಕಿದ್ವಿ. ನೋಡಿ ಒಳ್ಳೆ ಚಿಗುರು ಬಂದಿದೆ. ಈಗ ನೆಕ್ಸ್ಟ್ ಚಿಗುರು ಬರಬೇಕಾಗಿತ್ತು ಮೆಣಸಿಗೆ. ಮರಗಸಿ ಅಂತೂ ಆಗಿದೆ ಫಸ್ಟ್ ಕ್ಲಾಸ್. ಮರಗಸಿ ಮಾಡಿದ್ಮೇಲೆ ಅಂತೂ ಬ್ಯಾಕ್ ಟು ಬ್ಯಾಕ್ ಮಳೆ ಬಂದಿದೆ. ಅದೊಂದು ಖುಷಿ ವಿಚಾರ ಮಾತ್ರ. ಟೋಟಲ್ ಎಷ್ಟು ಮಳೆ ಆಯಿತು ಅಂತ ನೋಡೋಣ. ನಮಗೆ ಇಲ್ಲಿ ತನಕ ಮಳೆ ಬಂದುಬಿಟ್ಟು 3 ಇಂಚು 50 ಸೆಂಟ್ಸ್ ಆಗಿದೆ. ಅದು ಸ್ಪ್ರಿಂಕ್ಲರ್ ಬಿಟ್ಬಿಟ್ಟು ಇರಿಗೇಷನ್ನು 2 ರೌಂಡ್ ಮಾಡಿದ್ದೀವಿ. ಈಗ ನೋಡಿ ನಾವು ಟ್ಯಾಕ್ಟ್ರು ಬಂದುಬಿಟ್ಟು ಕೆರೆಯಲ್ಲಿ ಈಗ ಸ್ಪ್ರಿಂಕ್ಲರ್ ಹೊಡೆಯೋಕೆ ನಿಟ್ಟಿದ್ದೀವಿ. ಇನ್ನೂ ತೆಗೆದಿಲ್ಲ ನಾವು. ಮಳೆ ಜೋರ ಸ್ಟಾರ್ಟ್ ಆದಮೇಲೆ ನಾವು ಸ್ಪ್ರಿಂಕ್ಲರ್ ಟ್ಯಾಕ್ಟ್ರ್ ತೆಗೆ ಸ್ಟಾರ್ಟ್ ಮಾಡೋದು. ಅಷ್ಟರ ತನಕ ನಮಗೆ ಮಾರುತಿ ವ್ಯಾನೆಲ್ಲ ಯೂಸ್ ಮಾಡ್ತೀವಿ. ಇದು ನಮಗೊಂದು ಪಿಕಪ್ ಇದ್ದಂಗೆ ಇದು. ಆ ಕೆಲಸ ಮಾಡ್ತೀವಿ. ಇವತ್ತು ಬೆಳಿಗ್ಗೆನೇ ಸ್ವಲ್ಪ ಮೋಡ ಥರ ಇದೆ. ನಾನು ಲಾಸ್ಟ್ ಒಂದು ವಾರದಿಂದ ನೋಡ್ತಾ ಇದ್ದೀನಿ ಅಬ್ಸರ್ವೇಷನ್. ಬೆಳಿಗ್ಗೆ ಮಿಸ್ಟ್ ಇಲ್ದಲ್ಲೇ ಒಳ್ಳೆ ಬಿಸಿಲಿದ್ರೆ ಮಾತ್ರ 100% ಮಳೆ ಬಂತು ನಮಗೆ. ಇವತ್ತು ಯಾಕೆ ನೋಡಿದ್ರೆ ಮೋಡ ಇದೆ. ಸೂರ್ಯನ ಹೊರಗಡೆ ಬಂದಿಲ್ಲ. ಆದರೆ ಒಂದು ಕೆಲಸ ಏನು ಅಂತಂದರೆ ನಾವು ಮಳೆ ಕಾಯಲ್ಲ, ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮುಕ್ಕಾಲು ಗಂಟೆ 1 ಗಂಟೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಗೊಬ್ಬರನ ಫಸ್ಟ್ ಕರ್ಸ್ಕೊಂಡ್ಬಿಡ್ತೀವಿ. ಒನ್ ಆಫ್ ದ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಗೊಬ್ಬರ ಹಾಕೋಕ್ಕೆ. ಈಗ ಮಳೆ ಬರ್ತಾ ಇದೆ, ಬಿಸಿಲು ಅಂತೂ ಸಿಕ್ಕಾಪಟ್ಟ ಇದೆ. ಬೆಳಿಗೊತ್ತು ಏನಾಗುತ್ತೆ, ಮಳೆ ಜಾಸ್ತಿ ಆದಮೇಲೆ ಒಂದು 10 ಇಂಚು 15 ಇಂಚು ಬಂದಮೇಲೆ ಮಳೆ ಗೊಬ್ಬರ ಹಾಕೋಣ ಅಂತಾರೆ. ಅದು ಹಾಕಿದ್ಮೇಲೆ ಏನಾಗುತ್ತೆ, ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಮಾಯ್ಶ್ಚರ್ಗಳು ಜಾಸ್ತಿ ಆಗ್ಬಿಡ್ತವೆ. ನಿಮಗೆ ಗಿಡ ತಗೊಳ್ಳಲ್ಲ. ಈಗ ನಿಮಗೆ ಬೆಸ್ಟ್ ಟೈಮ್ ಇದು. ಬನ್ನೀಗ ಫಸ್ಟ್ ರೌಂಡು NPK ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡಿ 19 ಹಾಲು. ಈಗ ನೋಡಿ ಇದು ಅಡಿಕೆ ಸತ್ತೋಗಿದೆ. ನೋಡಿ ನಂಗೆ ಏನಾಗಿದೆ ಅಂತ. ಮೊನ್ನೆ ದೊಡ್ಡ ಗಿಡ ತೆಗೆದು ನೋಡಿದಾಗ ಫುಲ್ ಇತ್ತು, ಅದು ಒಳಗೆ ಹಾಳಾಗಿತ್ತಲ್ಲ. ಇದರ ಬಿಲ್ ಇದು ನೋಡಿ ಇದು ಒಳಗೆ ಕೊಳ್ತಾ ಇರೋದು ನೋಡಿ. ಇಲ್ಲಿ ಬಾ ವಾಸನೆ ಅಂತ. ಇಲ್ಲಿ ನೋಡಿ ಇವತ್ತಿನ ಬೆಳಗಿನ ಬಿಸಿಲು ನೋಡೋದಂತೂ ಒಳ್ಳೆ ಊರಿದೆ. 100% ಯಾಕೋ ಮಳೆ ಬರೋ ಚಾನ್ಸಸ್ ಇದೆ. ನೋಡೋಣ. ಇವತ್ತೊಂದಿನ ನೋಡ್ತೀವಿ, ಗೊಬ್ಬರ ಹಾಕ್ಬಿಟ್ಟು ವೆಯ್ಟ್ ಮಾಡ್ತೀವಿ. ಹೆಂಗಿರು 2 ದಿನ ಹಿಂದೆ ಮಳೆ ಬಂದಿದೆ. ಇನ್ ಕೇಸ್ ಮಳೆ ಬಂದಿಲ್ಲ ಅಂತಂದರೆ ನಾಳೆ ಬೆಳಗಿಂದ ನೀರು ಹೊಡೆಯೋದು ಸ್ಟಾರ್ಟ್ ಮಾಡಿಬಿಡ್ತೀವಿ. ಈ ಸತಿ ಪ್ಲಾಂಟರ್ಸ್ ಮಾತ್ರ ವೆರಿ ಲಕ್ಕಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ರೆಗ್ಯುಲರಾಗಿ ಮಳೆ ಸಿಕ್ಕಿದೆ ಎಲ್ಲರಿಗೂ. ಹೆಂಗೆ ಅಂತಂದರೆ ಒಂದಿನ ಒಬ್ರಿಗೆ ಬಂದಿದೆ, ನೆಕ್ಸ್ಟ್ ದಿನ ಎಲ್ಲಿಗೆ ಬಂದಿಲ್ಲ ಅಲ್ಲಿಗೆ ಬಂದಿದೆ. ಹೆಂಗೆ ಅಂತಂದರೆ ಕ್ಲೀನಾಗಿ ಈ ವರ್ಷ ರೈನ್ಫಾಲ್ ಡಿವೈಡ್ ಆಗಿದೆ. ಎಲ್ಲರೂ ಕ್ಲೀನ್ ಒಳ್ಳೆ ಮಳೆನೇ ಆಗಿದೆ ನನ್ನ ಪ್ರಕಾರ. ಅದು ಒಂದೊಂದು ಏರಿಯಾಕ್ಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಮೋಸ್ಟ್ ಪ್ರಾಬ್ಲಿ ಆಲ್ದೂರು ಸೈಡು ಆಗಿಲ್ಲ ಅನಿಸುತ್ತೆ. ಮೋಸ್ಟ್ ಪ್ರಾಬ್ಲಿ ಮಲ್ಲಂದೂರು ಸೈಡ್ ಆಗಿಲ್ಲ, ಆ ಥರ ಪಾಟಲ್ಲಿ ಆಗಿಲ್ಲ. ಅದು ಬಿಟ್ಟರೆ ಈ ಕಡೆ ರೋಬಸ್ಟಾ ಬೆಲ್ಟಿಗಂತೂ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟಿದೆ ನೋಡಿ. ಬನ್ನಿ ಈಗ. ಆದರೆ ಕರೆಕ್ಟ್ ಟೈಮ್ಗೆ ಯುಟಿಲೈಸ್ ಮಾಡ್ಕೋಬೇಕು. ಒಳ್ಳೆ ವೆದರು. ಮತ್ತು ಮಳೆ ಬಂದಿರಲಿಲ್ಲ ಅಂತಾರೆ, ಟೆಂಪ್ರೇಚರ್ಲಿ ಮೇಂಟೈನ್ ಮಾಡೋದೇ ಭಾರಿ ಕಷ್ಟ ಆಗ್ಬಿಡ್ತಿತ್ತು. ಬನ್ನೀಗ ಏನಿಲ್ಲ ಅಂತಂದರೂ 200 ಗ್ರಾಮ್ಸು 200 to 250 ಗ್ರಾಮ್ಸ್ ಹಾಕಬೇಕು. ಯಾಕೆಂತಂದರೆ ಇವು 2 ಕೈ ಅಂತಂದಷ್ಟು 200 ಗ್ರಾಮ್ಸ್ ಬರುತ್ತೆ. ಅಡಿಕೆಗೂ ಒಂದು 250 ಗ್ರಾಮ್ಸು, ಒಂದು ಕಾಫಿಗೆ ಒಂದು 200 ಗ್ರಾಮ್ಸ್ ಹಾಕ್ತಾಯಿದ್ದೀವಿ. ಬರ್ತಿ ಕೈ ನೋಡಿ ಅಷ್ಟೇ. ಜಾಸ್ತಿ ಹಾಕೋಬೇಡಿ. 200 ಗ್ರಾಮ್ಸು ಸ್ಪ್ಲಿಟ್ ಡೋಸ್ ಆಗಿ ನಿಮ್ಗೊಂದು 3-4 ರೌಂಡ್ ಕೊಡಿ. ಕಾಲ್ ಬರ್ತಾಯಿದೆ. ಈಗ ನೋಡಿ ಏನಂತಂದರೆ, ಈಗ ನಮ್ಮದಲ್ಲಿ ಚೀಲ ಲೆಕ್ಕ ಇರುತ್ತೆ. ಪಟ್ಟೆಯಲ್ಲಿ ಜಾಸ್ತಿ ಹೋಗ್ತಿದೆ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಟೆಸ್ಟಿಂಗಿಗೆ ಎಷ್ಟು ಹೋಗುತ್ತೆ ಅಂತ. ಈಗ ನೋಡಿ ಗೊಬ್ಬರ ಹಾಕಿ. ಇಲ್ಲಿ ನೋಡಿ ಅಲ್ಲಿ 2 ಕೈ ಹಾಕಕ್ಕೆ ಹೇಳಿದ್ದೀವಿ. ಆ 2 ಕೈ ಹಾಕ್ತಾರೆ. ಈಗ ಏನಂತಾರೆ 2 ಕೈ ಹಾಕ್ಸಿರ್ತೀವಿ. ಯಾರು ಜಾಸ್ತಿ ಹಾಕ್ತಿದ್ದಾರೆ ಅಂತ ಗೊತ್ತಾಗುತ್ತೋ. ಈಗ 200 ಗ್ರಾಮ್ಸ್ ನಾವು ಲೆಕ್ಕದಲ್ಲಿ ಹಾಕ್ತಾಯಿದ್ದೀವಿ ಒಂದೊಂದು ಪ್ಲಾಂಟಿಗೆ. ನೋಡಿ ಇಲ್ಲಿ ಈಗ ಏನಂತಂದರೆ, ಈಗ ನೋಡಿ ಇಲ್ಲಿಂದ ತಂದ್ವಲ್ಲ, ಈಗ ಇದು ಬಂದುಬಿಟ್ಟು ಎಷ್ಟು ಗ್ರಾಮ್ ಇದೆ ಅಂತ ನೋಡೋಕ್ಕೆ ಇಲ್ಲಿ ಸ್ಕೇಲ್ ಇದೆ. ಇಟ್ಟು ನೋಡೋಣ. ಇಲ್ಲಿ ನೋಡಿ 250 ಗ್ರಾಮ್ಸ್ ಬೀಳುತ್ತೆ. ನನಗೆ 200 to 250 ಗ್ರಾಮ್ಸ್ ಬಿದ್ದರೆ ಓಕೆ, ನೋ ಇಶ್ಯೂಸು. ಅದೇ ನಿಮ್ಗೆ 250 ಗ್ರಾಮ್ಸ್ ಮೇಲೆ ಬಿದ್ದರೆ ಜಾಸ್ತಿ ಹೋಗ್ತಿದೆ ಅಂತ. ಒಂದು ಚೀಲ ಇಲ್ಲಿ ಜಾಸ್ತಿ ಹೋಯ್ತು, ಅದಕ್ಕೆ ನಾನು ಟೆಸ್ಟ್ ಮಾಡೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ.
ಒಂದೊಂದು ಹೋಗುತ್ತೆ, ಒಬ್ಬೊಬ್ಬರು 225 ಹಾಕ್ತಾರೆ, ಒಬ್ಬೊಬ್ರು 250 ಗ್ರಾಮ್ಸ್ ಹಾಕ್ತಾರೆ. ಅದು ಏನು ಅಂತಂದರೆ ನಮ್ಮದು ಕಾನ್ಸಂಟ್ರೇಷನ್ ಏನಿರಬೇಕಂದ್ರೆ 200 ಗ್ರಾಮ್ಸ್ಗಿಂತ ಕೆಳಗೆ ಬರಬಾರ್ದು, 250 ಗ್ರಾಮ್ಸ್ಗಿಂತ ಮೇಲೆ ಹೋಗ್ಬಾರ್ದು. ಈಗ ಅದಕ್ಕೆ ನಾನು ಕಾಪರ್ ಸಲ್ಫೇಟ್ ಎಲ್ಲ ತಂದುಬಿಟ್ಟಿದ್ದೀನಿ ನಮಗೆ, ಈಗ ಇಟ್ಕೊಂಬಿಡೋಣ ಅಂತ ತರಿಸಿದ್ದೀವಿ. ಬಂತು ನಮಗೆ BCI ಬಂದಿದೆ, ಸೂಪರ್ ನೋಡಿ ಇಲ್ಲಿ. ಮತ್ತು ಏನು ಸಮಾಚಾರ ಅಂತ ಹೆಂಗೆ ನಡೀತಾ ಇದೆ ಅಲ್ಲ? ಸ್ವಲ್ಪ ಈಗ ನಡೀತಾ ಇದೆ, ಸ್ಟಾರ್ಟ್ ಆಗಿದೆ. ಹೌದು ಹಾಗೆ. ಈಗ ಅಂದರೆ ಏನು ಅಂತಂದರೆ ನಾವು ಸ್ಟಾರ್ಟಿಂಗಲ್ಲೇ ನಾವು ತೊಗೊಂಡ್ರೆ ಸ್ವಲ್ಪ ಮಾರ್ಕೆಟಲ್ಲಿ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಸೀಸನ್ ಹೋಗ್ತಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ನೂ ಆಗುತ್ತೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ತರಿಸಿದ್ದೀನಿ. ಯಾರಿಗಾರು ಕಾಪರ್ ಸಲ್ಫೇಟ್ ಬೇಕು ಅಂತಂದರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. 9632 999 231 ಕಾಲ್ ಮಾಡಿ. ಇನ್ನೊಂದು ನಂಬರು 9632 998759 59 ನಂಬರ್ ಕೊಟ್ಟಿರ್ತೀನಿ ನಾನು. ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಮಾತಾಡ್ಕೊಂಬಿಟ್ಟು ಈಗಲೇ ತಂದು ಸ್ಟಾಕ್ ಮಾಡ್ಕೊಳ್ಳಿ. ನಿಮ್ಗೆ ಆಗೇನಾಗುತ್ತೆ ಅಂತಂದರೆ ನಿಮಗೆ ಕಮ್ಮಿ ರೇಟಿಗೆ ಸಿಗುತ್ತೆ, ಒಳ್ಳೆ ಕ್ವಾಲಿಟಿದು. ಮತ್ತು ನಾನು ಇನ್ನೊಂದು ಹೇಳೋದು, ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಕ್ವಾಲಿಟಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಟೆಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಇದು ತೊಗೊಳ್ಳಿ. ಯಾಕೆ ಅಂತಂದರೆ ನಾವು ಏನು ಯೂಸ್ ಮಾಡ್ತಿದ್ವಿ ನಮ್ಗೆ ಅದ್ರ ರಿಪೋರ್ಟ್ ನಮ್ಮ ಹತ್ರ ಇರಬೇಕು. ಏನೀಗ ನಿಮಗೆ ರೀಸೆಂಟಾಗಿ ಮಾಡ್ಯಾರ ನಿಮಗೆ ಸೆಂಡ್ ಮಾಡಿ. ಹೌದು ಮಾಡಿ ಹಾಗೆ ಆಗ್ತಾಯಿದೆ ನೋಡಿ. ಬನ್ನಿ, ಈಗ ಮಳೆ ಬಂದಿದೆ, ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಂಬರೋಣ. ಯಾಕೆಂತಂದರೆ ಅದು ಗೊಬ್ಬರ ಹಾಕಿದ್ದಲ್ಲ, ಅದಕ್ಕೆ ನೋಡ್ಕೊಂಬೋಣ ಎಷ್ಟಾಗಿದೆ ಅಂತ. $12. Know that they ride or die. I keep boys by my side. Know that they ride or